ಸಂಪೂರ್ಣದ ರಾಜಕಾರಣ, ಮಾನವೀಯತೆ ಇಲ್ಲದ ಶಿಕ್ಷಣ, ಮಾನವೀಯತೆ ಇಲ್ಲದ ಜ್ಞಾನ, ಚರಿತ್ರವಿಲ್ಲದ ಶಿಕ್ಷಣ, ನೀತಿ ಇಲ್ಲದ ವ್ಯಾಪಾರ, ಆತ್ಮಸಾಕ್ಷಿ ಇಲ್ಲದ ಸಂತೋಷ, ದುಡಿಮೆ ಇಲ್ಲದ ಸಂಪತ್ತು, ತ್ಯಾಗವಿಲ್ಲದ ಪೂಜೆ, ಇವೆಲ್ಲವೂ ಇವುಗಳಿಂದ ದೂರವಿರಬೇಕೆಂದು ನಮ್ಮ ಬಾಪು ಮಹಾತ್ಮ ಗಾಂಧೀಜಿಯವರು ಸಂದೇಶವನ್ನು ನೀಡಿದ್ದಾರೆ. ಈ ಸಂದೇಶವನ್ನು ಸ್ಮರಿಸುತ್ತಾ ಇಲ್ಲಿ ನೆರೆದಿರುವಂತ ಎಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ಹಾಗೂ ಈ ಒಂದು 76ನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಊರಿನ ಗುಡಿ ಹಿರಿಯರಿಗೂ, ಎಲ್ಲ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು, ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ, ಎಲ್ಲ ಸಹ ಶಿಕ್ಷಕರಿಗೂ, ಅಂಗನವಾಡಿ ಕಾರ್ಯಕರ್ತರಿಗೂ, ಊರಿನ ಎಲ್ಲ ನಾಗರಿಕರಿಗೂ, ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ಮುದ್ದು ಮಕ್ಕಳಿಗೂ ಈ 76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಅವರನ್ನ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಈಗ ನಮ್ಮ ರಾಷ್ಟ್ರಪಿತ ಬಾಪೂಜಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಮಹಾನ್ ನಾಯಕರ ಈಗ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಊರಿನ ಹಿರಿಯರು ಅದನ್ನು ನೆರವೇರಿಸ್ತಾ ಇದ್ದಾರೆ. ಈ ದಿನ ಅಂದ್ರೆ ನವೆಂಬರ್ 26, 1949ರಂದು ನಮ್ಮ ಭಾರತದ ಸಂವಿಧಾನ ಅಂಗೀಕಾರ ಆಯಿತು. ಅಂದ್ರೆ ಈ ದಿನ ಜನವರಿ 26, 1950ರಂದು ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ಸಿಕ್ತು. ಈ ದಿನದವನ್ನ ಸ್ಮರಿಸುತ್ತಾ ನಾವು ಇವತ್ತು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮಕ್ಕಳೇ, ಗಣರಾಜ್ಯ ಅಂದ್ರೆ ಏನು? ಗಣ ಅಂದ್ರೆ ಗುಂಪು, ರಾಜ್ಯ ಅಂದ್ರೆ ಆಡಳಿತ, ಅಂದ್ರೆ ಜನರ ಆಡಳಿತ. ನಾವೇ ಸ್ವತಃ ನಾವು ಮತದಾನದ ಮೂಲಕ, ಚುನಾವಣೆಗಳ ಮೂಲಕ ಮತದಾನವನ್ನು ಮಾಡುತ್ತಾ ನಾವು ನಮ್ಮ ದೇಶದ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ಈ ಗಣರಾಜ್ಯವನ್ನು ಆಚರಣೆ ಮಾಡ್ತೀವಿ. ಹಾಗೂ ಅದ್ರ ಜೊತೆಗೆ ಈ ಸಂವಿಧಾನದ ಪಿತಾಮಹ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಕೂಡ ಇವತ್ತು ಪೂಜಿಸಲಾಗ್ತಾ ಇದೆ. ಇವತ್ತು ನಿಜವಾಗಿ ಅವ್ರನ್ನ ನೆನೆಸಬೇಕು. ಯಾಕಂದ್ರೆ ನಮ್ಮ ದೇಶಕ್ಕೆ ಮೂಲಭೂತ ಕಾನೂನು ಇಲ್ಲಪ್ಪ ಅಂದ್ರೆ ಸುವ್ಯವಸ್ಥೆ ಇಲ್ಲ, ಉತ್ತಮ ಆಡಳಿತ ಇಲ್ಲ, ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಇದೆಲ್ಲದಕ್ಕೆ ಕಾರಣ ನಮ್ಮ ಸಂವಿಧಾನದ ಪಿತಾಮಹ ಡಾಕ್ಟರ್ BR ಅಂಬೇಡ್ಕರ್ ಅಂತ ನಾವು ಹೇಳಬಹುದು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು ಮಹಾತ್ಮ ಗಾಂಧೀಜಿ. ಆ ಸ್ವಾತಂತ್ರ್ಯವನ್ನ ಉಳಿಸಿಕೊಂಡು ನಮ್ಮ ದೇಶವನ್ನ ಅಭಿವೃದ್ಧಿಯ ಪಥದತ್ತ ಒಯ್ಯಲು ಆ ಸಂವಿಧಾನವನ್ನ ರಚಿಸಿದಂತಹ ಸಂವಿಧಾನ ಪಿತಾಮಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಫೋಟೋಗಳಿಗೆ ಇವತ್ತು ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸುವಂತಹ ಗ್ರಾಮದ ಹಿರಿಯರಿಗೆ ಧನ್ಯವಾದಗಳು. ಸಮಾನತೆ, ಸ್ವಾತಂತ್ರ್ಯ ಹಾಗೂ ಬಾಂಧವ್ಯ ಇವು ಈ ಸಂವಿಧಾನದ ಮೂಲ ಆಶಯಗಳು, ಮೂಲ ತತ್ವಗಳು. ಈಗ ಮುಂದಿನ ಕಾರ್ಯಕ್ರಮ, ಈ ಕಾರ್ಯಕ್ರಮವನ್ನ ನಮ್ಮ ಶಾಲಾ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಮಂಜುನಾಥ್ ಅರವಿಂದ್ ಸರ್ ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತೀನಿ. ಈಗ ಧ್ವಜಾರೋಹಣ ಕಾರ್ಯಕ್ರಮವನ್ನು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರು ನೆರವೇರಿಸಿಕೊಡ್ಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಅವರನ್ನು ಧ್ವಜಾರೋಹಣ ಮಾಡಲು ನಮ್ಮ ಶಾಲೆಯ ಅವರು ಆಹ್ವಾನ ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. दीपक
ನ್ಯಾಷನಲ್ ಸಲ್ಯೂಟ್ ಅಲ್ಲಿ ನಿಂತು ಫ್ಲಾಗ್ ಹಾಸ್ಟಿಂಗ್ ಆದ ತಕ್ಷಣ ರಾಷ್ಟ್ರಗೀತೆ ನೀವು ಯಾರು ಹೇಳ್ಬಾರ್ದು, ಇಲ್ಲಿ ಹೆಸರು ಹೊಡ್ಕೊಂಡು ನಿಂತ್ಬಿಡು. ದೀಪಕ್ಕ अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल गंगा विंध्य हिमाचल यमुना गंगा उज्जल जलधि तरंगा तव शुभ नामे जागे तव शुभ आशीष मागे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे बोलो भारत माता की बोलो भारत माता की बोलो कर्नाटक माता की 76ನೇ ಗಣರಾಜ್ಯೋತ್ಸವ ದಿನಾಚರಣೆಗೆ ವಂದೇ ವಂದೇ ಎಲ್ಲ ಮಕ್ಕಳು ಶಾಂತದಿಂದ ಕೆಳಗೆ ಕೂತ್ಕೋಬೇಕು. ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸತಕ್ಕಂತ ಮುಖ್ಯೋಪಾಧ್ಯಾಯರಿಗೆ ಹಾಗೂ ಅವರನ್ನು ಆಹ್ವಾನ ಮಾಡಿರ್ತಕ್ಕಂಥ ಸರ್ ಅವರಿಗೆ ಧನ್ಯವಾದಗಳು. ಈಗ